ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಮ್ಮನವರ ಹುಟ್ಟುಹಬ್ಬಕ್ಕೆ. ಆ್ಯಂಡ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು, ನಮ್ಮ ಊರಿಗೆ ಬಂದಿದ್ವಿ, ಊರಲ್ಲಿ ಹಬ್ಬ ಇತ್ತು ಅಂತ. ಹಬ್ಬ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಸಂಜೆ 5 ಗಂಟೆ ಆಗಿತ್ತು. ಆ್ಯಂಡ್ ಹಾಗೆ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 6:30 ಆಗ್ತಾ ಬಂತು. ಬೆಳಗ್ಗೆ ಹೊತ್ತು ತುಂಬ ಜನ ಇರ್ತಾರೆ, ರಶ್ ಇರುತ್ತೆ ಅಂತ. ಸಂಜೆ ಗೊತ್ತಿಲ್ಲ ಹೆಂಗಾಗುತ್ತೆ ದರ್ಶನ ಅಂತ. ನಾವು ಧರ್ಮದರ್ಶನದಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಜನ ಎಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ. ಲೈಕ್ ತುಂಬ ರಶ್ ಇದ್ದರೆ 2,000 ರೂಪಾಯಿ ಟಿಕೆಟಲ್ಲಿ ಹೋಗಬೇಕಾಗತ್ತೆ, ಇಲ್ಲಾಂದರೆ ಧರ್ಮದರ್ಶನದಲ್ಲಿ ಹೋಗ್ತೀವಿ. ನೋಡಬೇಕು ತುಂಬ ರಶ್ ಇದ್ದಾರಾ ಅಥವಾ ಆರಾಮಾಗಿ 1-2 ಅವರಲ್ಲೆಲ್ಲ ದರ್ಶನ ಆಗುತ್ತಾ ಅಂತ. ಅಮ್ಮಂಗೆ ಪ್ರತಿ ವರ್ಷ ಆಷಾಢಕ್ಕೆ ಮಡ್ಲಕ್ಕಿ ಕೊಡ್ತೀವಿ. ಸೊ ಈ ವರ್ಷವೂ ಆಷಾಢಕ್ಕೆ ಮಡ್ಲಕ್ಕಿ ಕೊಟ್ಟು ಹಂಗೆ ಅಮ್ಮನವರ ಹುಟ್ಟಿದಬ್ಬಕ್ಕೆ ಅಮ್ಮಗೊಂದು ವಿಶ್ ಮಾಡಿ ನಮ್ಮ ಆಸೆಗಳನ್ನ ನೆರವೇರಿಸಮ್ಮ ಅಂತ ಕೇಳ್ಕೊಂಡು ಬರಬೇಕು. ನೋಡೋಣ ಎಲ್ಲ ಹೆಂಗಾಗುತ್ತೆ ಅಂತ. ಆ್ಯಂಡ್ ನಾನು ತುಂಬ ನಂಬಿರುವಂತಹ ದೇವಿ ಅಂದರೆ ಅದು ಚಾಮುಂಡವ್ವ. ಯಾವಾಗಲೂ ಆ ತಾಯಿ ಒಳ್ಳೆಯದನ್ನೇ ಮಾಡಿದಾಳೆ, ನಮಗೆ ಒಳ್ಳೆಯದನ್ನೇ ಮಾಡ್ತಾಳೆ ಅನ್ನೋ ನಂಬಿಕೆನೂ ಇದೆ. ಸೊ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ರೂಲ್ಸ್ ಪ್ರಕಾರ ಆಷಾಢದ ಶುಕ್ರವಾರ ಮತ್ತು ಅಮ್ಮನವರ ವರ್ಧಂತಿ ದಿನ KSRTC ಬಸ್ ಬಿಟ್ಟು ಇನ್ನು ಯಾವುದೇ ವೆಹಿಕಲ್ಗಳನ್ನ ಮೇಲ್ಗಡೆ ಬೆಟ್ಟದ ಮೇಲೆ ಅಲೋ ಮಾಡಲ್ಲ. ಸೊ ಎಲ್ಲ ವೆಹಿಕಲ್ಗಳನ್ನೂ ಕೆಳಗಡೆನೇ ಲಲಿತ್ ಮಹಲ್ ಹತ್ರ ಪಾರ್ಕಿಂಗ್ ಮಾಡಿ ಹೋಗಬೇಕು. ಸೊ ನಾವು ಅಲ್ಲಿ ಗಾಡಿ ನಿಲ್ಲಿಸಿ KSRTC ಬಸ್ ಹತ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿ ಕಾರ್ ಪಾರ್ಕ್ ಮಾಡಕ್ಕೆ ಬಂದಿದ್ದೀವಿ ನಾವು. ಚಪ್ಪಲಿ ಎಲ್ಲ ಇಲ್ಲೇ ಕಾರಲ್ಲೇ ಬಿಟ್ಬಿಡೋದ ಚಪ್ಪಲಿಗಳು. ಮಡ್ಲಕ್ಕಿ ತಟ್ಟೆ ಎಲ್ಲ ತೊಗೊಬಂದಿದ್ದೀವಿ. ಸೊ ಹಿಂಗೆ ಇಟ್ಕೊಂಡು ಇಲ್ಲಿ ಧರ್ಮದರ್ಶನ ಪ್ರಯಾಣಿಕರಿಗೆ ಉಚಿತ ಬಸ್ ಹತ್ತಲು ದಾರಿ ಅಂತ ಬೋರ್ಡ್ ಎಲ್ಲ ಹಾಕಿ ಆ್ಯಕ್ಚುಲಿ ನೀಟಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಕಾರು ಬೈಕ್ ಎಲ್ಲ ನಿಲ್ಲಿಸೋಕ್ಕೆ. ಶುಕ್ರವಾರ ಶ್ರೀ ಚಾಮುಂಡಿ ದೇವಸ್ಥಾನದಿಂದ ಉಚಿತ ಬಸ್ ಸೌಲಭ್ಯ ಇದೆ. ಬಸ್ ಟೈಮಿಂಗ್ಸ್ ಇರೋದು 6:30 AM to 8:30 AM. ಇಲ್ಲೇ ಬಸ್ ಇದೆ, ಈಗ ಹೋಗಿ ಹತ್ಕೊಬಿಡೋದಷ್ಟೇ. ಬಾ ಬೇಗ. ನಮ್ಮ ಅಪ್ಪ ಎಲ್ಲಿ? ಬಸ್ ಹತ್ಕೊಂಡು ಕುತ್ಕೊಂಡ್ಬಿಟ್ವಿ. ನಮ್ಮಮ್ಮ ನಮ್ಮ ಅಪ್ಪನ ಕಾಯ್ತವ್ರೆ. ನಾನು ಇಲ್ಲಿಬ್ಬರಿಗೂ ಸೀಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಚಾಮರಾಜನಗರ ನಾವು ಒಪ್ಪಂದು ಅದೇ ಯಾವಾಗಲೂ ಅಲ್ಲ. ಬಸ್ ಹತ್ತಿದ ತಕ್ಷಣ ಸ್ಟಾರ್ಟ್ ಆಗೋಯ್ತಲ್ಲ. 46 ಜನ 55 ಜನ ಅಂತ ಹೇಳಿದ್ರೆ ಅವೆಲ್ಲ ಅದಕ್ಕೆ ಜನ ಎಷ್ಟು ಬಸ್ಗಳಿವೆ. ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಅಲ್ಲಿ ಮೇಲ್ಗಡೆ ನೋಡೋಲ್ಲ, ಇನ್ನು ಮೇಲ್ಗಡೆ ನೋಡಬೇಕಲ್ಲ. ಅಮ್ಮ ಇಲ್ಲಿ ಬಸ್ ಹತ್ತಿದ್ರೆ ನಮಗೆ ಚೆನ್ನಾಗಿ ನೈಟಲ್ಲಿ ಲೈಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಳೆ ಜಿಡಿ ಸ್ಟಾರ್ಟ್ ಆಯಿತು. ಇದ್ದ ಒಳಗಡೆ ಹೋಗಿರ ನೀನು ಆಲೋಚಿಸ್ತಾರ ಅಂತ ಇದೆಯಲ್ಲಮ್ಮ. ಈ ಧರ್ಮದರ್ಶನಕ್ಕಿದ್ದಕ್ಕೂ ಚಳಿ ಚಳಿ ಆಗ್ತೈತೆ. ಇದೇ ಫಸ್ಟ್ ಟೈಮ್ ನಾವು ಸಂಜೆ ಬಂದು ದರ್ಶನ ಮಾಡ್ತಾ ಇರೋದು ಅಮ್ಮಂದು. ಇಲ್ಲಿ ಧರ್ಮದರ್ಶನದ ಸಾಲಿದೆ, ಇಲ್ಲೇ ಹೋಗ್ತೀವಿ ನಾವು. ಸದ್ಯ ನಾವು ಚಪ್ಪಲಿ ಹೆಂಗೋ ಕಾರಲ್ಲಿ ಬಿಟ್ಬಿಟ್ಟು ಬಂದ್ವಿ, ಇಲ್ಲಾಂದರೆ ಈ ರಾಶಿಗೆ ಬಿಡಬೇಕಿತ್ತು. ಇಲ್ಲಿ ಸ್ಥಳದಿಂದ 5 ಗಂಟೆ ಆಗುತ್ತೆ ದರ್ಶನ ಮಾಡೋದು ಅಂತ ಹಾಕಿದ್ದಾರೆ. ಬಟ್ ಅಷ್ಟೊತ್ತೇನಾಗಲ್ಲ. ಹಾಂ, ಫುಲ್ ಖಾಲಿ ಇದೆ. ಇವಾಗ 7:30 ಟೈಮು, ಯಾರೂ ಜನನೇ ಇಲ್ಲ. ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಲೈಕ್ ಒಂದಿಷ್ಟು ದೂರಕ್ಕೂ ಇದೆ. ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲೇ ಡ್ರೈ ಫ್ರೂಟ್ಸ್ ಮತ್ತು ಎಲ್ರಿಗೂ ಗುಡ್ಡೆ ಬಿಸ್ಕೆಟ್ ಪ್ಯಾಕ್ ಕೊಟ್ಟರು. ವಾಶ್ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಅಪ್ಪ, ನಾವು ಫುಲ್ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಏನು ರಶ್ಶೇ ಇಲ್ಲ. ರಶ್ಶೇ ಇಲ್ಲ ಅಲ್ವಪ್ಪ? ಫುಲ್ ಖಾಲಿ ಖಾಲಿ. ಹಂದಿಗಳೆಲ್ಲ ಇದ್ದಾವೆ ಇಲ್ಲಿ. ಕಾಡಂದಿ ತಾನೇಪ್ಪ. ನೋಡಿ ಇಲ್ಲೊಂದು ಬರ್ತೈತಿ.
ಇವಾಗ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ದಾರೆ. ಅಮ್ಮನವ್ರ ಪೂಜೆ ಏನಾದರೂ ಇರುತ್ತಲ್ಲ, ಸೊ ಅದಕ್ಕೆ ಒಂದು 1/2 ಅವರ್ ಇಲ್ಲಿ ವೆಯ್ಟ್ ಮಾಡಿದ್ವಿ. ಎಷ್ಟೊತ್ತು ಅಂತೀನಿ? 3/4 ಗಂಟೆ ಅಷ್ಟೇ ಅಂದರೆ ಆರಾಮಾಗಿ ಹೋಗ್ಬೋದು ಬಿಡು. ಇವತ್ತು ವರ್ಧಂತಿ ಶಯನೋತ್ಸವ, ಇದು ದರ್ಬಾರ್ ಪೂಜೆ ಇವತ್ತ. ಹಂಗಂದ್ರೆ ಏನು? ದರ್ಬಾರ್ ಥರ ಇಟ್ಬಿಟ್ಟು ಮಹಾರಾಣಿ ಅಜ್ಜಿನ ಕರ್ಕೊಂಡು ಹೋಗ್ತಾರೆ. ಓಪನ್ ಇದೆಯಲ್ಲ, ಹೆಂಗೆ ಓಡ್ತಾರೆ. ಅಪ್ಪ ಆ ಕಡೆ ಈ ಕಡೆ ಕಬ್ಬಣ ನೀಟಾಗಿ ಮಾಡ್ಕೊಂಡು. ರಥೋತ್ಸವಕ್ಕೆ 8,000 ಬೆಳ್ಳಿ ರಥೋತ್ಸವ ಎಣಿಸಿದೆ. 2 ಸಲ ಇನ್ನೂ ಒಂದು ಬಾಕಿ ಮಾಡಿಸ್ಬೇಕು. ಮಗಳದು ಮದುವೆ ಆದರೆ ಅಂದ್ಕೊಂಡಿದ್ದೆ, ಆಯಿತು. ಈಗ ಮಾಡಿಸ್ಬೇಕು. ಆಗ ತಟ್ಟೆ ತುಂಬ್ತೀವಿ, ದೇವರಿಗೆ ತಟ್ಟೆ ತುಂಬೋದು. ಆ ಥರ ತುಂಬ್ತೀವಿ. ಮಲ್ಲಿಗೆ ಹಾರ, ದೇವಿಗೆ ಒಳ್ಳೆ ರೇಷ್ಮೆ ಸೀರೆ, 8,000 ಮಲ್ಲಿಗೆ ಹಾರ, ತಟ್ಟೆ ತುಂಬೋದು. 12, 16 ತಟ್ಟೆಗಳು ತುಂಬಿಡ್ಬೇಕಪ್ಪ ದೇವರಿಗೆ. ಒಳಗಡೆನೇ ಚೆನ್ನಾಗಿ ಫುಲ್ ಫಾಗ್ ಮುಚ್ಕೊಬಿಟ್ಟೈತೆ. ಇನ್ನೂ ದೂರ ಐತೆ ಒಳಗಡೆ ಹೋಗೋದು. ಸ್ವಲ್ಪ ಗೋಪುರ ಕಾಣಿಸ್ತಾ ಐತೆ. ಫಾಗ್ ಎಲ್ಲಿ ತುಂಬ್ಕೊಂಡೈತೆ ಅಂದರೆ ಅಲ್ಲಿ చేస్తాను. ಅಮ್ಮನವರ ಪಾದ ಫುಲ್ಲು ತಾವರೆ ಹೂವಿನ ಅಲಂಕಾರದಿಂದಲೇ ತುಂಬಿತ್ತು. ಅವತ್ತಿನ ದಿನ ಮಾತ್ರ ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾದ ಹೂವಿನ ಅಲಂಕಾರ. ತುಂಬ ಚೆನ್ನಾಗಿತ್ತು ಮಾತ್ರ. ಎಲ್ಲಿ ನೋಡಿದ್ರು ತಾವರೆ ಹೂವು. ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ. ಭಕ್ತಾದಿಗಳು ಜಾಸ್ತಿ ಆಗಿ ನೂಕುರ್ಲಾಟ ಜಾಸ್ತಿ ಆಗಿದೆ. ಭಕ್ತಾದಿಗಳು ಯಾರು ಕಳ್ಬಿಡಿ ಕಳ್ಬಿಡಿ. ನೀವು ಹೋಗ್ಲಾ ಬರುತ್ತೆ, ಯಾಕೆ ಹಂಗೆ ನಿಂತಿದ್ಯಾ? ಯಾರದು ಹೋಗಪ್ಪ ಮುಂದೆ. ಅಮ್ಮಂಗೆ ಇವಾಗ ಪೂಜೆ ಆಗ್ತಿದೆ. ಈ ದಿನದ ಕೊನೆ ಪೂಜೆ. ಫುಲ್ ಜನ. ನಮ್ಮ ಮಡ್ಲಕ್ಕಿ ಎಲ್ಲ ಜೋಡಿಸ್ಕೊಂಡು ಒಳಗಡೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀವಿ. ಸ್ವಲ್ಪ ಜನ ಕಡಿಮೆ ಆಗಲಿ ಅಂತ, ಬಟ್ ಕಡಿಮೆನೇ ಆಗ್ತಾ ಇಲ್ಲ. ಗೊತ್ತಿಲ್ಲ ಏನು ಮಾಡೋದು ಅಂತ. ದರ್ಶನ ಎಲ್ಲ ಆಗಿದೆ. ಮಡ್ಲಕ್ಕಿ ಒಂದು ಕೊಡಬೇಕು ಅಷ್ಟೇ. ಉತ್ಸವ ಮೂರ್ತಿಗೆ ಮೆರವಣಿಗೆ ಮಾಡ್ತಿದ್ದಾರೆ. ಮಡ್ಲಕ್ಕಿ ಎಲ್ಲ ಆಲ್ರೆಡಿ ರೆಡಿ ಆಗಿದೆ.
ಅಮ್ಮನವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಿಮಗೆ ಗೊತ್ತಿರ್ಬೋದು ಅಲ್ಲಿ ಜನ ಎಲ್ಲ ಹೆಂಗೆ ತಳ್ತಾರೆ ದರ್ಶನ ಮಾಡುವಾಗ, ಅಲ್ಲಿರೋ ಸೆಕ್ಯೂರಿಟಿ ಆಗಿರ್ಬೋದು, ಪೊಲೀಸವ್ರು ಆಗಿರ್ಬೋದು. ಬಟ್ ನಾನಂತೂ ಅಳ್ಳಾಡ್ದಂಗೆ ಒಂದು 5 ನಿಮಿಷ ನಿಂತ್ಕೊಂಡ್ಬಿಟ್ಟಿದ್ದೆ ಅಲ್ಲೇ. ಆಲ್ಮೋಸ್ಟ್ 2 ಅವರಲ್ಲಿ ದರ್ಶನ ಆಯಿತು ನಮಗೆ. ಆ್ಯಂಡ್ ಅಫ್ಕೋರ್ಸ್ ಅಮ್ಮನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಈಚೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.